ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕ್ಷಣ ಗಣನೆ. ಡಿಕೆ ಶಿವಕುಮಾರ್ ಜೊತೆ ಎಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಇದೊಂದು ಪ್ರಶ್ನೆ ಇದೆ ನೋಡಿ. ಡಿಕೆಶಿ ಜೊತೆ 10 ಸಚಿವರ ಪ್ರಮಾಣವೋ 15 ಜನರ ಶಪಥವೋ, ಸ್ವಲ್ಪ ಇದು ಕ್ಲಾರಿಟಿ ಸಿಗ್ತಾ ಇಲ್ಲ. 2-3 ದಿನ ಆಯ್ತು. ಸೊ ಇವತ್ತು ಬೆಳಗ್ಗೆ 10 ಗಂಟೆ ವೇಳೆಗೆ ಸಚಿವರ ಪಟ್ಟಿಗೆ ಅಂಕಿತ ಬೀಳತ್ತೆ. ಸಂಭಾವ್ಯ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ TV5ಗೆ ಲಭ್ಯನೂ ಆಗಿದೆ. ಯಾರ್ಯಾರು ಇರ್ತಾರೆ ಹಂಗಾದ್ರೆ ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು, ಪರಮೇಶ್ವರ್, KH ಮುನಿಯಪ್ಪ, UT ಖಾದರ್, KJ ಜಾರ್ಜ್, ಕೃಷ್ಣ ಬೈರೇಗೌಡ, MB ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ರಾಮಲಿಂಗ ರೆಡ್ಡಿ, ದಿನೇಶ್ ಗುಂಡೂರಾವ್. ಆಲ್ಮೋಸ್ಟ್ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರಿದ್ರು ಅವ್ರುಗಳೇನೆ, ಮತ್ತೆ ಎಲ್ಲ ಹಿರಿಯರೇ, ಕಾಂಗ್ರೆಸ್ನಲ್ಲಿ ಮೊದಲಿನಿಂದ ಇದ್ದವರೇನೆ, ಸಿದ್ದರಾಮಯ್ಯನವರು ಆಪ್ತರೇನೆ. ರಾಮಲಿಂಗ ರೆಡ್ಡಿ ಅವರು DK ಅವರಿಗೂ ಆಪ್ತರಿದ್ದಾರೆ. ಇದನ್ನು ಹೊರತುಪಡಿಸಿ ಸ್ವಲ್ಪ ಬದಲಾವಣೆ ನಾವು ನೋಡ್ತಾ ಇರೋದು ಒಂದು ಯತೀಂದ್ರ ಅವ್ರದನ್ನ. ಇನ್ನು ಪ್ರಿಯಾಂಕ್ ಅವ್ರದ್ದು ಬಿಡಿ, ಗೊತ್ತಿತ್ತು ಅವ್ರನ್ನ DCM ಮಾಡ್ತಾರೇನೋ ಅನ್ನೋದೊಂದು ಇತ್ತು, ಬಟ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯತೀಂದ್ರ ಅವರೊಬ್ಬರನ್ನ ನಾವು ನೋಡ್ತಾ ಇದ್ದೀವಿ. ಇದು ಏನಕ್ಕೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಕೆಲವರಿಗೆ ಅಸಮಾಧಾನ ಇದೆ, ಬೇಸರ ಇದೆ, ಇದೆಲ್ಲ ಗೊತ್ತಿರೋದೇ ಅಲ್ವಾ. ಸೊ ಹಾಗಾಗಿ ಒಂಚೂರು ಬ್ಯಾಲೆನ್ಸ್ ಮಾಡಬೇಕು, ಆಗಿರೋ ಡ್ಯಾಮೇಜ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಅವರಿಗೆ ಬಾರಪ್ಪ ನೀವೇ ಮೊದಲು ಪ್ರಮಾಣ ವಚನ ಸ್ವೀಕರಿಸಿ ಮೊದಲ ಸಾಲಿನಲ್ಲೇ ಅಂತ ಹೇಳಿದ್ದಾರೆ. ಇನ್ನು ಈಶ್ವರ್ ಖಂಡ್ರೆ, ಬೈರತಿ ಸುರೇಶು, ಹರಿಪ್ರಸಾದ್ರಿಂದಲೂ ಕೂಡ ಪ್ರಮಾಣ ವಚನ ಅಂತ ಹೇಳ್ತಾ ಇದ್ದಾರೆ. ಬಹುತೇಕವಾಗಿ ಇವರು ಇಷ್ಟು ಜನ ಇವತ್ತು ಪ್ರಮಾಣ ವಚನವನ್ನು CM DK ಶಿವಕುಮಾರ್ ಅವರ ಜೊತೆಗೆ ಸ್ವೀಕರಿಸಲಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮತ್ತು ಇವರೆಲ್ಲರೂ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರೇನೆ, ಈ ಹಿಂದೆ ಅಧಿಕಾರವನ್ನು ಅನುಭವಿಸಿದವ್ರೇನೆ. ಇದರಲ್ಲಿ ಏನು ಅಂತ ಬದಲಾವಣೆ ಇಲ್ಲ. ಇವರು ಹರಿಪ್ರಸಾದ್ ಅವರೊಬ್ಬರು MLC ಇದ್ದರು, ಬಟ್ ಅವ್ರಿಗೂ ಅಸಮಾಧಾನ ಇತ್ತು, ನನಗೇನು ಅವಕಾಶ ಕೊಟ್ಟಿಲ್ಲ ಅಂತ. ಈ ಹಿಂದೆ ನೇರವಾಗಿ ಅದನ್ನು ಹೇಳ್ಕೊಂಡಿದ್ದು ಇದೆ. ಮತ್ತು ಕಾಂಗ್ರೆಸ್ ಮೇಲೆ ಅಸಮಾಧಾನವೂ ಇತ್ತು ಅವ್ರಿಗೆ, ಸಿದ್ದರಾಮಯ್ಯನವ್ರ ಮೇಲೂ ಅಸಮಾಧಾನ ಇತ್ತು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮತ್ತು ಸಿದ್ದರಾಮಯ್ಯನವ್ರ ಜೊತೆಗೆ ಓಡಾಡ್ತಾ ಇದ್ರು BK ಹರಿಪ್ರಸಾದ್ ಅವರು. ಸೊ ಹಾಗಾಗಿ ಅವರ ಅಸಮಾಧಾನ ಇದನ್ನೆಲ್ಲ ಬಗೆಹರಿಸಬೇಕು ಅಂತ, ಮತ್ತು ಹಿರಿಯರು ಬೇರೆ ಇದ್ದಾರಲ್ಲ, ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಡ್ತಾ ಇದ್ದಾರೆ. KJ ಜಾರ್ಜ್ ಅವ್ರಿಗೂ ಕೂಡ, ಅವರು ಹಿರಿಯರು ಅನ್ನೋದು ಕಾರಣಕ್ಕಾಗಿ. ಸೊ ಆ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಹೊಸ ಮುಖ, ಯೂತ್ಸು ಈ ಥರ ಎಲ್ಲ ಏನಿಲ್ಲ. ಯತೀಂದ್ರ ಅವ್ರದ್ದು ನಮಗೆ ಸ್ಪೆಷಲ್ ಅನ್ನಿಸ್ತಾ ಇದೆ, ಬಟ್ ಅದಕ್ಕೆ ರೀಸನ್ ಕೂಡ ಇದೆ. ಅವ್ರೇನು ಹೇಳಬೇಕಾಗಿಲ್ಲ ಈ ರೀಸನಿಗೆ ಯತೀಂದ್ರ ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ. ಸಿದ್ದರಾಮಯ್ಯನವರು ಇಲ್ಲದಂಥ ಸಂಪುಟ, ಅದಕ್ಕೆ ಅವ್ರ ಪುತ್ರ ಇಲ್ಲ ಅಂತಂದರೆ ಬೇರೆ ಬೇರೆ ಥರದ್ದು ಮೆಸೇಜ್ ಪಾಸ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಮಾಡಬೇಕು, ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು. ಸಿದ್ದರಾಮಯ್ಯನವ್ರನ್ನ ತಣ್ಣಗಿಡಬೇಕು ಈಗ ಅಷ್ಟೇ ಇವ್ರುಗಳು. ಇಲ್ಲ ಅಂತಂದರೆ ಗೊತ್ತಲ್ಲ ಮತ್ತೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಏನಾಗಿತ್ತು ಅಂತ, ಮತ್ತು ಆ ಥರದ್ದೆಲ್ಲವ ಆಗೋಗ್ಬಿಡತ್ತೆ. ಒಳಗಿಂದೊಳಗೆ ಕೊರಿತಾ ಇರ್ತಾರೆ. ಈ ಹುಳಗಳು ಕೊರಿತಾವಲ್ಲ, ಹಾಗೆ ಗೊತ್ತಾಗಲ್ಲ ಅವು ಮೇಲ್ನೋಟಕ್ಕೆ, ಹಂಗಾಗ್ಬಿಡತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರನ್ನು ಇವರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಎಷ್ಟು ಕೂಲಾಗಿ ನೋಡ್ಕೊಳ್ತಾರೆ, ಅಷ್ಟು ಈ ಸರ್ಕಾರ ಸುಭದ್ರವಾಗಿ ಸುಗಮವಾಗಿ ಸಾಗೋದ್ರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಮುಚ್ಚುಮರೆ ಅನ್ನೋದೇನೂ ಇಲ್ಲ. ಮತ್ತದು ಹೌದಲ್ವಾ, ಒಬ್ಬ ಮಾಸ್ ಲೀಡರ್ನ ಮೂಲೆ ಗುಂಪು ಮಾಡೋಕ್ಕಾಗಲ್ಲ ಅಲ್ಲ.